ವಾಟರ್ಮನ್ ಕೆಲಸ ಮಾಡೋಕೆ ನಾನ್ ರೆಡಿ. ಹೇಮಾವತಿ ಡ್ಯಾಂ ಕೀ ಪಡೆಯೋಕೆ ಎಲ್ಲಿಗೆ ಬರಬೇಕು ಹೇಳಿ ಅಂತ ಎಚ್.ಡಿ. ರೇವಣ್ಣ ಸವಾಲನ್ನ ಸ್ವೀಕರಿಸಿದ್ದಾರೆ ಮಾಜಿ ಸಂಸದ ಬಸವರಾಜು. ಮೊನ್ನೆ ತಾನೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತ ಹೇಮಾವತಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಎಚ್.ಡಿ. ರೇವಣ್ಣ ಮಾತಾಡುವಾಗ ಈ ಸವಾಲನ್ನ ಹಾಕಿದ್ರು. ಆ ಸವಾಲಿಗೆ ಈಗ ಪ್ರತಿ ಸವಾಲನ್ನ ಬಸವರಾಜು ಅವರು ಹಾಕಿದ್ದಾರೆ. ರೈತರ ಹಿತದೃಷ್ಟಿಯಿಂದ ನಾನು ನೀರ್ಗಂಟಿ ಆಗೋಕೆ ಸಿದ್ಧನಿದ್ದೀನಿ, ರೈತರ ಹಿತಕ್ಕಾಗಿ ನಾನು ಪ್ರಾಣ ಕೊಡೋಕು ಕೂಡ ರೆಡಿ ಇದ್ದೀನಿ ಅಂತ ಅವರು ಹೇಳಿದ್ದಾರೆ. ಎಚ್.ಡಿ. ರೇವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಂಸದ ಬಸವರಾಜು. ರೈತರ ಹಿತಕ್ಕಾಗಿ ನಾನು ಪ್ರಾಣವನ್ನ ಬೇಕಾದ್ರೂ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ರೇವಣ್ಣಗೆ ತಿರುಗೇಟನ್ನ ಮಾಜಿ ಸಂಸದ ಬಸವರಾಜು ಕೊಟ್ಟಿದ್ದಾರೆ. ಮೊನ್ನೆ ಎಚ್.ಡಿ. ರೇವಣ್ಣ ಹಾಕಿದಂತ ಸವಾಲಿಗೆ ಇವತ್ತು ಪ್ರತಿ ಸವಾಲನ್ನ ಹಾಕಿದ್ದಾರೆ ಬಸವರಾಜು. ಅವ್ರಿಗೆ ಕೆಲಸ ಫ್ರೀ ಆಗಿ ಅವರು ಈಗ ಲೋಕಸಭಾ ಸದಸ್ಯ ಆಗಿಲ್ಲ, ಮುಂದೆ ಎಲೆಕ್ಷನ್ ದೃಷ್ಟಿ ಇವತ್ತು ಮಾತಾಡ್ತಾರಲ್ರಿ, ಅವ್ರಿಗೆ ಡ್ಯಾಮಿನ್ ಕೀ ಕೊಡ್ತೀನಿ, ಅವರೇ ಅರ್ಸಕ್ಕೆ ಹೇಳಿ ಫುಲ್ ಅವ್ರಿಗೆ. ನಾನೇನು ಅದಕ್ಕೆ ಡ್ಯಾಮಿನ್ ತಕ್ಕೆ ಬರಲ್ಲ, ಬಸವರಾಜ್ಗೆ ಕೀ ಕೊಟ್ಬಿಡ್ತೀನಿ. ಇದ್ರದ್ದು ನಮ್ಮ ಚೀಫ್ ಇಂಜಿನಿಯರ್ಗೂ ಹೇಳ್ತೀನಿ, ಅವ್ರು ಕೂತ್ಕೊಂಡು ಎಲ್ಲ ತುಮಕೂರಿಗೆ ಹರಿಸ್ಕೊಟ್ಬಿಡ್ಲಪ್ಪ, ನಾನು ಅವ್ರಿಗೆ ಧನ್ಯವಾದ. ಡ್ಯಾಮ್ದು ಗೇಟ್ ನೀರು ಬಿಡೋದು, ನೀರು ಗಂಟೆ ಕೆಲಸ ಎಲ್ಲ ಅವ್ರಿಗೆ ಕೊಟ್ಬಿಡೋದು. ಯಾಕೆಂದ್ರೆ ಅವ್ರಿಗೆ ಫ್ರೀ ಆಗಿ ಅವ್ರೀಗ ಮುಂದಿನ ಲೋಕಸಭೆ ಎಲೆಕ್ಷನ್ವರೆಗೆ ಅವ್ರಿಗೇನು ಕೆಲಸ ಇಲ್ವಲ್ರಿ. ಮೀಟಿಂಗ್ ಮಾಡಿ ಬಸವರಾಜರವರಿಗೆ ನೀರ್ಗಂಟಿ ಕೆಲಸ ಕೊಡ್ತೀನಿ, ಅವರು ನೀರು ಬಿಡಲಿ ಅಂತಕೊಂಡು ಹೇಳಿದಾರಂತೆ. ನಾನು ಅದನ್ನು ಸವಾಲಾಗಿ ಸ್ವೀಕರಿಸ್ತೀನಿ. ನಿಮ್ಮ ಎಲ್ಲಿಗೆ ಬರಬೇಕು ಅಲ್ಲಿಗೆ ಹೇಳಿ ಬೀಗದ ಕೀ ಕೊಡಿ ಅದನ್ನ. ಯಾಕೆಂದರೆ ನೀರ್ಗಂಟಿಗಳು ಹಿಂದೆ ಮಾಡ್ತಿದ್ದು ನನಗೆ ಗೊತ್ತಿದ್ದು, ನಾನು ಹಳ್ಳಿಯಿಂದ ಬಂದವನು. ಅವ್ರಿಗೆ ನಮ್ಮ ಚೀಫ್ ಇಂಜಿನಿಯರ್ಗಿಂತ ಜ್ಞಾನ ಇದೆ ನೀರ್ಗಂಟಿಗಳು ಹಿಂದೆ ನೀರು ಯಾವ ಥರ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು. ಅದು ನಮಗೂ ಜ್ಞಾನ ಇದೆ, ಅದಕ್ಕೋಸ್ಕರ ನಾವು ಉಪಯೋಗಿಸ್ತಕ್ಕಂಥದ್ದು ಗೊತ್ತಿದೆ. ನಾವು ಹೇಳ್ದಂಗೆಲ್ಲ ಕೆನಾಲ್ಗಳೆಲ್ಲ ಕ್ಲೀನ್ ಮಾಡಿ ನಾನು ನೀರ್ಗಂಟಿ ಕೆಲಸ ಕೊಡಿಸಿ, ಏನಾದರೂ ಒಂದಿಷ್ಟು ಕಂಪ್ಲೇಂಟ್ ಬಂದರೆ ನಾನು ಕೇಳಿಸ್ಕೊಡ್ತೀನಿ. 96 ಜನ ನೀರು ಬಂದೈತೆ, ನೀರು 9764 6,400 ಕ್ಯೂಸೆಕ್ಸ್ ನೀರು ಬಂತು, 64,000 ಕ್ಯೂಸೆಕ್ಸು. ಅಲ್ಲಿಗೆ 6 TMC ನೀರು ಬಿಟ್ಟಿದ್ದೀರಿ. ಅವು ನೀವು ಹೇಳ್ತೀರಿ 14 TMC ನೀರು ಎಲ್ಲಿ ಬಂತು? ಏನಿಲ್ಲರಿ, ಆನೆ ನಡೆದಿದ್ದೆ ಅಲ್ಲ ರೀ, ಸಾಮೆತೆ ಅಲ್ರಿ, ಆನೆ ನಡೆದಿದ್ದೆ ದಾರಿ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ರಿಷಿ ರಗಳೆ ಬಗ್ಗೆ ಹೇಳ್ತೀವಿ.